ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ನಿನ್ನೆ ಮೊನ್ನೆ ಸಂಚಿಕೆಯಲ್ಲಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಆ ರಾಶಿ ಗುಣ, ಆ ರಾಶಿಗೆ ಅಧಿಪತಿಯಾದಂಥ ಬುಧ ಗ್ರಹನ ಗುಣಗಳು, ಬುಧನ ಅಧಿಪತಿ ಮಹಾವಿಷ್ಣುವಿನ ಬಗ್ಗೆ ಹೇಳಿದ್ದೆ. ಹಾಗೆ ಈ ಕನ್ಯಾ ರಾಶಿಯವರಿಗೆ ಅದು ಉತ್ತರ ನಕ್ಷತ್ರ 2, 3, 4ನೇ ಪಾದದವರು, ಮತ್ತು ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತ ನಕ್ಷತ್ರ 1, 2, 3, 4ನೇ ಪಾದದವರಿಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಏನೆಲ್ಲ ಸಮಸ್ಯೆಗಳು, ಅವರ ನಡವಳಿಕೆ, ಅವರ ಒಂದು ಸಂಸ್ಕಾರ ಮತ್ತು ಅವರ ವೃತ್ತಿ ಜೀವನದ ಬಗ್ಗೆ ನಾನು ಕಳೆದ ಸಂಚಿಕೆಯೆಲ್ಲ ಹೇಳ್ಕೊಂಡು ಬಂದಿದ್ದೆ. ಇವತ್ತಿನ ಸಂಚಿಕೆಯಿಂದ ನಾನು ಪರಿಹಾರವನ್ನು ಸೂಚಿಸ್ತಾ ಇದ್ದೀನಿ. ಮೊದಲನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ, ಯಾಕೆಂದರೆ 1ನೇ ಪಾದ ಉತ್ತರ ನಕ್ಷತ್ರದ ಸಿಂಹ ರಾಶಿಗೆ ಬಂದುಬಿಡ್ತಾರೆ. ಈ 2, 3, 4ನೇ ಪಾದದವರು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರು ಏನೆಲ್ಲ ಕಾಯಿಲೆ ಬರುತ್ತೆ ಮತ್ತು ಅವರ ಸಮಸ್ಯೆಗಳೇನು ಇದೆಲ್ಲ ಹೇಳಿದಾಗ ಅದಕ್ಕೆ ಪರಿಹಾರ ನಾವು ಮಾಡ್ಕೊಳ್ಳೇಬೇಕು. ಕಾಲಕ್ಕೆ ಪರಿಹಾರ ಮಾಡ್ಕೊಂಡ್ಬಿಟ್ಟಿದ್ದೆ. ಆದರೆ ನಾವು ಯಾವ ಜ್ಯೋತಿಷ್ಯ ಹತ್ರ ಆಗಲಿ, ವಾಸ್ತು ಕನ್ಸಲ್ಟೆಂಟ್ ಹತ್ರ ಆಗಲಿ ಅಥವಾ ಡಾಕ್ಟರ್ ಹತ್ರ ಹೋಗೋದನ್ನು ನಾವು ಸೇವ್ ಮಾಡ್ಬೋದು. ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರದವರಿಗೆ ಕಾಮನ್ ಆಗಿ ಅಂದರೆ ಕನ್ಯಾ ರಾಶಿಗೆ ಬರುವಂಥ ಒಂದು ವಿಶೇಷವಾದಂಥ ಒಂದು ಮುದ್ರೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಮುದ್ರೆ ಹೇಗಿರುತ್ತೆ ಅಂದರೆ ನೋಡಿ, ನಮ್ಮ ಹಸ್ತದಲ್ಲಿ ಇದು ಶುಕ್ರ ಗ್ರಹ, ಇದು ಶುಕ್ರ ಅಗ್ನಿತತ್ವ, ಇದು ಗುರು, ಇದು ಶನಿ, ಇದು ಸೂರ್ಯ ಮತ್ತು ಇದು ಬುಧ. ಈ ಬುಧ ಜಲತತ್ವವನ್ನು ಸೂಚನೆ ಮಾಡುತ್ತೆ. ಈ ಕಿರುಬೆರಳಿನ ಬುಡದಲ್ಲಿ ಬುಧ ಗ್ರಹ ವಾಸ ಮಾಡ್ತಾರೆ. ಸೊ ಬುಧ ಗ್ರಹನಿಗೆ ಬರುವಂಥ ರಾಶಿಗಳು ಯಾವುದು ಅಂದರೆ ಮಿಥುನ ರಾಶಿ, ಕನ್ಯಾ ರಾಶಿ. ಆದ್ದರಿಂದ ಈ ಮಿಥುನ ರಾಶಿಯ ಕೆಳಗಡೆ ಭಾಗದಲ್ಲಿ ಕನ್ಯಾ ರಾಶಿ ಬರ್ತದೆ. ಇದು ಮೊದಲನೇ ಪರ್ವ, 2ನೇ ಪರ್ವ, 3ನೇ ಪರ್ವ. ಇದು ಆದಿ, ಮಧ್ಯ, ಅಂತ್ಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಈ ಆದಿ ಮಧ್ಯದಲ್ಲಿ ಮಿಥುನ ರಾಶಿ ಬಂದರೆ ಅಂತ್ಯದಲ್ಲಿ ಕನ್ಯಾ ರಾಶಿ ಬರುತ್ತೆ. ಆದ್ದರಿಂದ ಈ ರಾಶಿ ಯಾರು ಕನ್ಯಾ ರಾಶಿ ಹುಟ್ಟಿದರೋ ಈ ಕಿರುಬೆರಳನ್ನ, ಈ ಕೊನೆ ಭಾಗವನ್ನು, ಪರ್ವವನ್ನು ಯೂಸ್ ಮಾಡಬೇಕು. ಹೆಂಗೆ ಯೂಸ್ ಮಾಡಬೇಕು ಅಂದರೆ ನಾವು ಎಲ್ಲ ಬೆರಳನ್ನು ಮರ್ಚಿ ಈ ಕಿರುಬೆರಳನ್ನು ಓಪನ್ ಮಾಡಬೇಕು. ಎಲ್ಲ ಬೆರಳುಗಳನ್ನು ಶುಕ್ರಕ್ಕೆ ಟಚ್ ಆಗಬೇಕು. ಗುರು, ಶನಿ, ಸೂರ್ಯ ಈ 3 ಮೇಲೆ ಈ ಶುಕ್ರವನ್ನು ಇಡಬೇಕು. ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿಬಿಟ್ಟು ಇದನ್ನು ಸ್ಟ್ರೈಟ್ ಮಾಡಿಬಿಟ್ಟು ಅದೇ ಥರ ನಮ್ಮ ಬಲಗೈ ಹಸ್ತದಲ್ಲೂ ಅದೇ ಥರ ಮಾಡಿ ಈ ಕಿರುಬೆರಳಿನ ಅಂತ್ಯಭಾಗ, ಅಂತ್ಯಪರ್ವ, ಆದಿ, ಮಧ್ಯ, ಅಂತ್ಯ ಈ 3ನೇ ಪರ್ವವನ್ನು ಕಿರುಬೆರಳಲ್ಲಿ 3ನೇ ಪರ್ವವನ್ನು ಹಿಂಗೆ ಟಚ್ ಮಾಡಬೇಕು. ಈ ರೀತಿ ಇನ್ನೊಂದ್ಸಲ ತೋರಿಸ್ತೀನಿ. ಈ ಕಿರುಬೆರಳಿನ ಅಂತ್ಯಭಾಗದಲ್ಲಿ ಇರೋ ಈ ಜಾಗಕ್ಕೆ ಕನ್ಯಾ ರಾಶಿ ಬರುತ್ತೆ. ಇದು ಮಿಥುನ ರಾಶಿ, ಇದು ಕನ್ಯಾ ರಾಶಿ. ಈ ಜಾಗದಲ್ಲಿ ಬಲಗೈನ ಕಿರುಬೆರಳನ್ನು ಅದೇ ಪರ್ವವನ್ನು ಟಚ್ ಮಾಡಬೇಕು. ಅಂದರೆ ಇವೆರಡು ಓಪನ್ ಆಗಿರಬೇಕು, ಆದಿ ಮಧ್ಯ ಓಪನ್ ಆಗಿರಬೇಕು. ಇದು ಮಾಡಿದ್ರೆ ಇದಕ್ಕೆ ಕನ್ಯಾ ರಾಶಿ ಮುದ್ರಾ ಅಂತ ಕರೀತಾರೆ. ಇದು ಕನ್ಯಾ ರಾಶಿ. ಕನ್ಯಾ ರಾಶಿ ಮುದ್ರೆ ಇದು ಡಿಸೈನ್ ಆಯಿತು, ಫಾರ್ಮ್ ಆಯಿತು. ಈ ರಾಶಿನ ಇಟ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ನಾವು ಈ ಮುದ್ರೆ ಮಾಡಿದ್ರೆ ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತ ನಕ್ಷತ್ರ 1, 2, 3, 4ನೇ ಪಾದದವರು ಈ ರಾಶಿ ಮುದ್ರೆಯನ್ನು ಮಾಡಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಂಡು ಅರ್ಧ ಗಂಟೆಗಳ ಕಾಲ ಈ ಮುದ್ರೆ ಧಾರಣೆ ಮಾಡಿಬಿಟ್ರೆ ಅವರಿಗೆ ನಾನು ನಿನ್ನೆ ಮೊನ್ನೆ ಹೇಳಿದಂಥ ಕಾಯಿಲೆಗಳು, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದಂಥ ಕಾಯಿಲೆಗಳ ಬಗ್ಗೆ ಎಲ್ಲ ಪರಿಹಾರ ಆಗುತ್ತೆ ಆಯಾ ದಶಾಭುಕ್ತಿ ಗೋಚಾರ ಫಲ ಬಂದಾಗ. ಆದ್ದರಿಂದ ಯಾರು ಈ ಮುದ್ರೆ ಧಾರಣೆ ಮಾಡ್ತಾರೋ ಅವರಿಗೆ ಈ ಕನ್ಯಾ ರಾಶಿ ಫಲ ಪ್ರಾಪ್ತಿ ಆಗ್ತದೆ. ಇದಕ್ಕೆ ಮಂತ್ರ ಏನು ಅಂತ ಅಂದಾಗ, ಮಂತ್ರ ಮಿಥುನ ರಾಶಿನಲ್ಲಿ ಏನು ಮಂತ್ರ ಹೇಳಿದ್ವೋ ಅದೇ ಮಂತ್ರ ಈ ರಾಶಿನಲ್ಲಿ ಹೇಳಬೇಕು, ಕನ್ಯಾ. ಯಾಕೆಂದರೆ ಮಿಥುನಗೂ ಅಧಿಪತಿ ಬುಧ ಗ್ರಹ. ಆದ್ದರಿಂದ ಇದು ಬುಧನಿಗೆ ಶಾಂತಿ ಮಾಡುವಂಥ ಮಂತ್ರ. ಏನು ಆ ಮಂತ್ರ ಅಂದರೆ ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ. ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ.
ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬುಧಾಯ ನಮಃ ಅನ್ನೋ ಮಂತ್ರನ ಈ ಮುದ್ರೆ ಧಾರಣೆ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಉತ್ತರಾಭಿಮುಖವಾಗಿ ಕುಳಿತು 108 ಸಲ ಜಪ ಮಾಡಿಬಿಟ್ರೆ ಈ ಜಾಗದಲ್ಲಿ, ಇದು ಕನ್ಯಾ ರಾಶಿಯ ವಾಸ್ತು, 2 ಕಿಡ್ನಿ, ಲಿವರು, ಗಾಲ್ ಬ್ಲಾಡರ್, ಲಿವರ್ಗೆ ಸಂಬಂಧಪಟ್ಟಂತ ಕ್ಯಾನ್ಸರು, ಗಾಲ್ ಬ್ಲಾಡರ್ಗೆ ಏನಾದ್ರು ಕ್ಯಾನ್ಸರ್ ಆಗಿದ್ರೆ, ಸಣ್ಣ ಕರಳು ದೊಡ್ಡ ಕರಳಿಗೆ ಏನಾದ್ರು ಇನ್ಫೆಕ್ಷನ್ನು ಅಥವಾ ಸ್ಟೋನ್ ಫಾರ್ಮೇಷನ್ಸ್ ಆಗ್ತಿದ್ರೆ, ಕರಳುಗಳ ಮೇಲೆ ಏನಾದ್ರು ಗಾಯ ಆಗಿದ್ರೆ ಅದಕ್ಕೆ ಅಲ್ಸರ್ ಅಂತಾರೆ. ಆ ಅಲ್ಸರ್ನ ಕ್ಯೂರ್ ಮಾಡುತ್ತೆ ಈ ಮುದ್ರೆ, ಈ ಮಂತ್ರ ಜಪ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಮಂತ್ರ. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬುಧಾಯ ನಮಃ. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬುಧಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿಬಿಟ್ರೆ ಬುಧಗ್ರಹಕ್ಕೆ ಶಾಂತಿ. ಹಾಗಾದ್ರೆ ಕನ್ಯಾ ರಾಶಿಗೆ ಮಂತ್ರ ಏನು? ಕನ್ಯಾ ರಾಶಿಗೊಂದು ಗಾಯತ್ರಿ ಮಂತ್ರ ಇದೆ. ಏನು ಆ ಮಂತ್ರ? ಓಂ ಕನ್ಯಾ ರೂಪಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್. ಓಂ ಕನ್ಯಾ ರೂಪಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್ ಅಂಥೇಳಿ ಇದು ಕನ್ಯಾ ರಾಶಿ ಗಾಯತ್ರಿ ಮಂತ್ರ. ನಾನು ಹಿಂದೆ ಹೇಳಿದ್ದು ಬುಧನ ಮಂತ್ರ, ಬುಧನ ಬೀಜಾಕ್ಷರ ಮಂತ್ರ. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬುಧಾಯ ನಮಃ. ಬುಧ ಈ ರಾಶಿ ಮನೆಗೆ ಒಂದು ಗಾಯತ್ರಿ. ಓಂ ಕನ್ಯಾ ರೂಪಾಯ ವಿದ್ಮಹೇ ತಾರಾ ಮಂಡಲಾಯ ಧೀಮಹಿ ತನ್ನೋ ಭೌಮಃ ಪ್ರಚೋದಯಾತ್ ಅನ್ನೋ ಈ ಗಾಯತ್ರಿ ಮಂತ್ರನೂ ಹೇಳಿದ್ರೆ 21 ಸಲ ಕನ್ಯಾ ರಾಶಿ ಆ ಮನೆಗೂ ಸ್ವಕ್ಷೇತ್ರಕ್ಕೂ ಆ ಮನೆ ಆ ವಾಸ್ತುಗೂ ಶಾಂತಿ ಆಯಿತು. ಆ ವಾಸ್ತುಗೆ ಓನರು ಬುಧ ಗ್ರಹ, ಬುಧನಿಗೂ ಶಾಂತಿ ಆಯಿತು. ಹಾಗಾದ್ರೆ ಬುಧನ ಬಾಸ್ ಯಾರು? ಮಹಾವಿಷ್ಣು. ಅವನ ವಿಷ್ಣು ಗಾಯತ್ರಿಯನ್ನು ಹೇಳ್ಬೋದು. ಅಥವಾ ಓಂ ವಿಷ್ಣವೇ ನಮಃ ಅನ್ನೋ ಮಂತ್ರನ ಜಪ ಮಾಡಿದ್ದೆ ಆದರೆ ಕನ್ಯಾ ರಾಶಿ ಆ ಮನೆಗೆ, ಆ ಮನೆ ಓನರ್ಗೆ, ಆ ಓನರ್ಗೆ ಓನರ್ ಮಹಾವಿಷ್ಣು ಇವರಿಗೆ ಜಪ ಮಾಡ್ದಂಗಾದಾಗ ಆಗ ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇರಲ್ಲ, ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಈ ಕೆಳವಟ್ಟೆನಲ್ಲಿ ಹೊಟ್ಟೆ, ಕೆಳವಟ್ಟೆ, ಪಾರ್ಶ್ವ ಉದರ, ಬಲಪಾರ್ಶ್ವ ಉದರ, ಎಡಪಾರ್ಶ್ವ ಉದರ ಇದಿಷ್ಟಕ್ಕೂ ಶಾಂತಿ ಆಗುತ್ತೆ ಈ ಮಂತ್ರದಿಂದ. ಹಾಗೆ ಈ ಒಂದು ಮಂತ್ರವನ್ನ ಮುದ್ರೆ ಧಾರಣೆ ಮಾಡಿ ಉತ್ತರಾಭಿಮುಖವಾಗಿ ಕುಳಿತು ಯಾರು ಮಾಡ್ತಾರೋ ದಿನನಿತ್ಯ, ಅದು ಕನ್ಯಾ ರಾಶಿಯವರು ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 2, 3, 4ನೇ ಪಾದದವರೆಗೆ ಇದು ಮಾಡಿದ್ರೆ ವರ್ಷ ಪೂರ್ತಿ ಆರಾಮಾಗಿರ್ತಾರೆ ಅಂತ ಹೇಳ್ತೀವಿ. ಹಾಗಾದರೆ ಇನ್ನು ಮುಂದಿನ ರಾಶಿಯವ್ರಿಗೆ ಯಾವ ರೀತಿ ಹೇಳಬೇಕು, ಏನೇನು ತಂತ್ರಗಳಿದೆ ಅನ್ನೋದನ್ನ ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀವಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ವಿರಾಮದ ಮುಂಚೆ ಮುದ್ರೆ ಮಂತ್ರಗಳನ್ನು ತೋರಿಸಿದೆ. ಈಗ ಮತ್ತೊಂದು ಪರಿಹಾರ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅಂದರೆ ರತ್ನಗಳಿಂದ ಈ ರಾಶಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತೇಳಿ ನೋಡಿ. ಈಗ ನಾನು ತೋರಿಸೋದು ಒಂದು ವಿಶೇಷವಾದಂಥ ರತ್ನ. ಇದು ಪಚ್ಚೆ ಅಂತಾರೆ, ಇದಕ್ಕೆ ಸಂಸ್ಕೃತದಲ್ಲಿ ಮರಕಥಾ ಅಂತಾರೆ, ಇಂಗ್ಲಿಷ್ ಎಮರಾಲ್ಡ್ ಅಂತಾರೆ. ಈ ಪಚ್ಚೆಯನ್ನು ನಾವು ಈ ಕನ್ಯಾ ರಾಶಿಯವರು ಯಾರು ಈ ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಮತ್ತು ಚಿತ್ತಾ ನಕ್ಷತ್ರ 1, 2, 3, 4ನೇ ಪಾದದವರು ಇದನ್ನು ಬೆಳ್ಳಿಲಿ ಉಂಗುರ ಮಾಡಿಸ್ಕೊಂಡು, ಅಥವಾ ಇದು ಡಾಲರ್ ಥರ ನೋಡಿ, ಇದು ಡಾಲರ್, ಇದು ನೋಡಿ, ಇದೊಂದು ಡಾಲರ್, ಪಚ್ಚೆನಲ್ಲಿ ಒಂದು ಡಾಲರ್ ಮಾಡಿಸಿ ಕತ್ಕಾಕೊಂಡು ಈ ಪಚ್ಚೆನಲ್ಲಿ ಮಾಡಿರುವಂಥದ್ದು ಉಂಗುರವನ್ನು ಕೈಲಿ ಧರಿಸೋದು ಹೇಗೆ, ಇದಕ್ಕೊಂದು ತಂತ್ರ ಇದೆ. ಈ ರಾಶಿಯವರು ಪಚ್ಚೆಯನ್ನು ಬೆಳ್ಳಿ ಉಂಗುರ ಅಥವಾ ಡಾಲರಲ್ಲಿ ಮಾಡಿಕೊಂಡು ಅರಳಿ ಮರಕ್ಕೆ ದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಅಥವಾ ಬುಧವಾರ ಅಥವಾ ಹುಣ್ಣಿಮೆ ದಿವಸ ಅಥವಾ ಅವ್ರು ಹುಟ್ಟಿದ ವಾರ ದಿನ ಇದನ್ನು ಹಾಲಲ್ಲಿ ತೊಳೆದುಬಿಟ್ಟು ಕೈಲಿಟ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ಟು ಮನೆಗೆ ಬಂದು ದೇವ್ರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಇದನ್ನು ಧರಿಸ್ಬಿಟ್ಟು ಸೋದರ ಮಾವನಿಗೆ ಬಾಯಿಗೆ ಸಿಹಿ ಹಾಕಬೇಕು. ಅಂದರೆ ಸೋದರ ಮಾವನಿಗೆ ಸಿಹಿ ಕೊಟ್ಟಾಗ ಅವ್ರಿಗೆ ನಾನು ಹೇಳಿದಂಥ ಎಲ್ಲ ಕಾರ್ಯಗಳು ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಇದು ಸ್ಟೋನ್ ಥೆರಪಿ ಅಂತ ಹೇಳ್ತಾರೆ. ಅಂದರೆ ಈ ಪಚ್ಚೆಯನ್ನು ಯಾರು ಉಂಗುರದ ರೂಪದಲ್ಲಿ ಅಥವಾ
ಡಾಲರ್ ರೂಪದಲ್ಲಿ ಮಾಡಿಸ್ಬಿಟ್ಟು ಬುಧವಾರ ದಿವಸ ಅಥವಾ ಹುಣ್ಣಿಮೆ ದಿವಸ ಅಥವಾ ಅವ್ರು ಹುಟ್ಟಿದ ವಾರ, ಗುರುವಾರನೋ ಶುಕ್ರವಾರನೋ ಯಾವ ವಾರ ಹುಟ್ಟಿದ್ದೀರಾ ಆ ರಾಶಿಯವರು, ಆ ನಕ್ಷತ್ರದವರು, ಅದನ್ನು ಕೈಲಿಟ್ಕೊಂಡು ಅರಳಿ ಮರಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡಬೇಕು 108 ಸುತ್ತು. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಈ ಪಚ್ಚೆಯಿಂದ ಮಾಡಿದಂಥ ಉಂಗುರ ಅಥವಾ ಡಾಲರನ್ನು ಕೈಲಿಟ್ಕೊಂಡು ಪ್ರದಕ್ಷಿಣೆ ಮಾಡಿ ಮನೆಗೆ ತಗೊಂಬಂದು ದೇವ್ರ ಮುಂದೆ ಇಟ್ಟು ಆರತಿ ಧೂಪ ಎಲ್ಲ ಮಾಡಿ ಆಮೇಲೆ ಇದನ್ನು ಧಾರಣೆ ಮಾಡಿ ಸೋದರ ಮಾವನಿಗೆ ಸ್ವೀಟ್ ಕೊಟ್ಟರೆ ಆ ದೋಷ ನಿವಾರಣೆ. ಕನ್ಯಾ ಲಗ್ನದವರು, ಕನ್ಯಾ ರಾಶಿಯವರು, ಈ ನಕ್ಷತ್ರದವರು ಯಾರು ಉತ್ತರ ನಕ್ಷತ್ರ ಮತ್ತು ಹಸ್ತ ಮತ್ತು ಚಿತ್ತ ನಕ್ಷತ್ರದವರು ಇದನ್ನು ಧಾರಣೆ ಮಾಡಿ. ಇದು ರಕ್ತ ಥೆರಪಿ ಅಂತ. ಅರೆ ಈ ರಕ್ತ ಥೆರಪಿ ನಮ್ಗೆ ಮಾಡೋಕ್ಕಾಗಲಿಲ್ಲ ಅನ್ನೋದೇನಾದ್ರು ಇತ್ತು ಅಂದರೆ ದಾನ ಮಾಡ್ಬೋದು. ಏನು ದಾನ ಮಾಡ್ಬೋದು? ಒಂದು 200 ಗ್ರಾಮು ಅಥವಾ 300 ಗ್ರಾಮ್ ಹೆಸರು ಕಾಳನ್ನು ಕೈ ತಗೊಂಡು ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಅಂಥೇಳಿ ಮಂತ್ರ ಹೇಳಿಬಿಟ್ಟು 21 ಸಲ ಎಳಿ ತೆಗಿಬೇಕು. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ ಅಂಥೇಳಿ ಹೆಸರು ಕಾಳಿಗೆ ಮಂತ್ರನೂ ಹೇಳಿ ಇಳಿ ತೆಗೆದುಬಿಟ್ಟು ಒಂದು ಹಸಿರು ಬಟ್ಟೆನೆಲ್ಲ ಅದನ್ನು ಹಾಕಿಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರು ಒಂದು ದೇವಸ್ಥಾನಕ್ಕೋ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಅದು ದಾನ ಮಾಡಿಬಿಡ್ಬೇಕು. ಇದು ಹೆಸರು ಕಾಳಿನಲ್ಲಿ ದಾನ. ಯಾರು? ಈ ಉತ್ತರ ನಕ್ಷತ್ರದವರು, ಹಸ್ತ ನಕ್ಷತ್ರದವರು, ಚಿತ್ತ ನಕ್ಷತ್ರದವರು ಇದನ್ನು ದಾನ ಮಾಡ್ಬೋದು. ಅರೆ ನಮಗೆ ಇದು ದಾನ ಮಾಡಲಿಕ್ಕೂ ಆಗಲಿಲ್ಲಪ್ಪ, ನಮ್ಗೆ ಟೈಮೇ ಇಲ್ಲ ಅಂತಂದಾಗ ಯಾವಾಗಲೂ ಹಸಿರು ಬಟ್ಟೆಯನ್ನು ಧರಿಸ್ಬೇಕು. ಹಸಿರು ಬಟ್ಟೆಯನ್ನು ಯಾರು ಧರಿಸ್ತಾರೋ ಅವರು ಯಾವಾಗಲೂ ಅವ್ರಿಗೆ ಇದು ಪ್ರೊಟೆಕ್ಷನ್ ಇರ್ತದೆ. ಯಾವಾಗಲೂ ಹಸಿರು ಬಟ್ಟೆ, ಹೆಂಗಸಾದರೆ ಹಸಿರು ಬಳೆ ಧರಿಸಿ, ಹಸಿರು ರವಕೆ, ಹಸಿರು ಸೀರೆ, ಹಸಿರು ಬಟ್ಟೆಗಳು ಧರಿಸೋದು. ಹೆಂಗಸರು ಕೂಡ ಇದನ್ನು ರತ್ನವನ್ನು ಕೈಲಿ ಉಂಗುರ ರೂಪದಲ್ಲೇ ಆಗಲಿ ಅಥವಾ ಡಾಲರ್ ರೂಪದಲ್ಲಿ ಕೂಡ ಹಾಕೋಬೋದು. ಇದನ್ನು ಯಾರು ಉಂಗುರ ರೂಪದಲ್ಲಿ ಡಾಲರ್ ರೂಪ ಹಾಕ್ತಾರೋ ಇನ್ನೊಬ್ಬರಿಗೆ ಅದು ಕಾಣಬೇಕು. ಆವಾಗ ದೃಷ್ಟಿದೋಷ, ಆ ವ್ಯಕ್ತಿಯಿಂದ ಬರುವಂಥದ್ದು ವೈರಸ್ಸು, ಬ್ಯಾಕ್ಟೀರಿಯಾ, ಇನ್ಫೆಕ್ಷನ್ ತಡೆಯುತ್ತೆ. ಚರ್ಮ ರೋಗವನ್ನು ನಿವಾರಣೆ ಮಾಡುತ್ತೆ. ನಾನು ಮೊನ್ನೆ ಹೇಳಿದ್ದೆ ಎಪಿಸೋಡ್ನಲ್ಲಿ, ಚರ್ಮ ರೋಗಗಳನ್ನು ನಿವಾರಣೆ ಮಾಡುತ್ತೆ ಪಚ್ಚೆ. ಗರ್ಭಿಣಿ ಸ್ತ್ರೀ, ಪ್ರೆಗ್ನೆಂಟ್ ಲೇಡಿದನ್ನು ಧರಿಸಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಅಷ್ಟು ಪವರ್ ಇದೆ ಈ ಪಚ್ಚೆಗೆ. ಆದ್ದರಿಂದ ಈ ಎಮರಾಲ್ಡ್, ಈ ಮರಕತ, ಸಂಸ್ಕೃತಿ ಇದಕ್ಕೆ ಮರಕತ ಅಂತ ಕರೀತಾರೆ. ಇದನ್ನು ಯಾರು ನಿತ್ಯ ಧಾರಣೆ ಮಾಡ್ತಾರೋ ರಾತ್ರಿ ಹೊತ್ತು ಉಂಗುರದಲ್ಲಿ ಹಾಕೊಂಡು ಮಲ್ಕೊಳ್ಳಿ, ಸ್ನಾನ ಮಾಡುವಾಗ ತೆಗೆದಿಟ್ಬಿಡಿ. ಡಾಲರ್ ಹಾಕೊಂಡಿದ್ರೆ ಯಾವಾಗಲೂ ಧರಿಸಿ, ಸ್ನಾನಕ್ಕೆ ಹೋದಾಗ ಮಾತ್ರ ತೆಗೆದುಬಿಟ್ಟು ಸ್ನಾನ ಆದಂತ ಮತ್ತೆ ಧರಿಸ್ಕೊಳ್ಳಿ. ಧರಿಸುವಾಗ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ ಅನ್ನೋ ಮಂತ್ರ ಹೇಳಿ. ಈ ರೀತಿ ಯಾರು ನಿತ್ಯ ಈ ಮರಕತವನ್ನು, ಎಮರಾಲ್ಡನ್ನು, ಪಚ್ಚೆಯನ್ನು ಧರಿಸ್ತಾರೋ ಅವರಿಗೆ ಎಲ್ಲ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಯ್ಯೋ ನಮ್ಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ, ಇದು ತುಂಬ ಕಷ್ಟ ಇದೆ ಎಂದಾಗ ಒಂದು 200 ಗ್ರಾಮ್ ಹೆಸರು ಕಾಳನ್ನು ಒಂದು ಸಣ್ಣ ಮಡಕೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಪೂಜೆ ಮಾಡಿಬಿಟ್ಟು ಹರಿಯೋ ನದಿಗೆ ಬಿಟ್ಬಿಡ್ಬೇಕು. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ. ಯಾವಾಗ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇದನ್ನು ಹರಿಯಕ್ಕೆ ಬಿಟ್ಬಿಡ್ತೀರೋ, ಪೂಜೆ ಮಾಡಿ ಬಿಟ್ಬಿಡ್ತೀರೋ, ಇಳಿ ತೆಗೆದುಬಿಟ್ಟು 21 ಸಲ ಇಳಿ ತೆಗೆದುಬಿಟ್ಟು ನೀವು ಬಿಟ್ಬಿಟ್ರೆ ಆವಾಗ ಈ ದೋಷ ನಿವಾರಣೆ ಆಗುತ್ತೆ. ಅದೇ ಈ ಕಾಯಿಲೆಗಳು ಬರೋದು ಮತ್ತು ಕನ್ಯಾ ರಾಶಿ ಬರುವಂಥ ಯಾವುದೇ ಮಂತ್ರ ತಂತ್ರ ಭೂತ ಪ್ರೇತ ಬಾಧೆಗಳೇನಾದ್ರು ಇದ್ದರೆ ಶಮನ ಮಾಡುತ್ತೆ. ಇದು ಎಲ್ಲಿ ಹೇಳುತ್ತೆ? ಲಾಲ್ ಕಿತಾಬಲ್ಲಿ ಹೇಳುತ್ತೆ. ದಾನ ಆಯಿತು, ತಂತ್ರಗಳಾಯಿತು, ಪಚ್ಚೆ ಇದಾಯಿತು, ಹಸಿರು ವಸ್ತ್ರಗಳನ್ನು ಧರಿಸ್ಬೇಕು. ಯಾರು? ಈ ಉತ್ತರ ನಕ್ಷತ್ರ 2, 3, 4 ಪಾದದವರು ಅಂತ ಹೇಳಿದೆ. ಆದರೆ ಇದು ಯಾವುದು ಮಾಡೋಕ್ಕಾಗಲ್ಲ ಅಂದರೆ ಅಠಾಣ ಅಂತ ಒಂದು ರಾಗ ಸಂಗೀತದಲ್ಲಿ, ಹಿಂದೋಳ ರಾಗ, ಹಿಂದೋಳ ಮತ್ತು ಅಠಾಣ ರಾಗದಲ್ಲಿ ಇರುವಂಥ ಹಾಡನ್ನು ಕೇಳಬೇಕು ಅಥವಾ ನೀವೇ ಹಾಡಬೇಕು. ಆ ರಾಗದಲ್ಲಿ ಇರುವಂಥ ಒಂದು ಸಾಹಿತ್ಯವನ್ನು ತಗೊಂಡು ಅಠಾಣ ರಾಗದಲ್ಲಿ ಅಥವಾ ಹಿಂದೋಳ ರಾಗದಲ್ಲಿ ಏನಾದ್ರು ಮಾಡಿದ್ರೆ ಈ ಜಠರಾಗ್ನಿಂದ ಬರುವಂಥದ್ದು, ಮಣಿಪುರ ಚಕ್ರದಿಂದ ಬರುವಂಥ ಯಾವುದೇ ಕಾಯಿಲೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಅಠಾಣ ಹಿಂದೋಳ ರಾಗದಲ್ಲಿ ಅಂತ ಮ್ಯೂಸಿಕ್ ಥೆರಪಿ, ಸಂಗೀತ ಚಿಕಿತ್ಸೆಲಿ ಹೇಳ್ತಾರೆ. ಅರೆ ಇದು ಯಾವುದು ನಮ್ಮ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಂದಾಗ ಅಂಗವಿಕಲರಿಗೆ ಹಸಿರು ವಸ್ತ್ರಗಳನ್ನು ಆಗಾಗ ನಿಮ್ಮ ಹುಟ್ಟಿದ ವಾರ ಅಥವಾ ಹುಟ್ಟಿದ ದಿವಸ ಬರ್ತ್ಡೇ ಮಾಡ್ಕೊಳ್ಳುವಾಗ ಕೇಕ್ ಕಟ್ ಮಾಡೋ ಬದಲು ಬಡ ಮಕ್ಕಳಿಗೆ, ಕುಂಟ್ರಿಗೆ, ಕುರುಡರಿಗೆ, ಕಾಲಿಲ್ಲ ಅಂದವ್ರಿಗೆ, ವೃದ್ಧರಿಗೆ, ಫುಟ್ಪಾತಲ್ಲಿ ವಾಸ ಮಾಡೋರಿಗೆ ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಸುತ್ತಬಿಟ್ಟು ಕೊಡಿಯವರಿಗೆ, ಅಥವಾ ಹೆಸರು ಕಾಳಲ್ಲಿ ಮಾಡೋ ಒಂದು ಯಾವುದಾದ್ರು ಪಲ್ಯ, ಹೆಸರು ಕಾಳಲ್ಲಿ ಮಾಡುವಂಥ ಸಾಂಬಾರನ್ನು, ಹೆಸರು ಕಾಳು ಮಾಡುವಂಥ ಯಾವುದಾದ್ರು ಸ್ವೀಟು ಅಲ್ವನ್ನ ಮಾಡಿ ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮ ರಾಶಿಗೆ ಶಾಂತಿ ಆಯಿತು, ಸಿಹಿ ಶಾಂತಿ ಆಯಿತು. ಹೀಗಾಗಿ ಈ ರೀತಿ ಯಾರು ಮಾಡ್ತಾರೋ ಅವರಿಗೆ
ಈ ಕಾಯಿಲೆಗಳನ್ನು ಬರೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಿದ್ಮೇಲೆ ದಾನ ಆಯಿತು, ವಸ್ತ್ರ ಎಲ್ಲ ಆಯಿತು, ಮತ್ತು ರತ್ನ ಥೆರಪಿ, ಮ್ಯೂಸಿಕ್ ಥೆರಪಿ ಎಲ್ಲ ಆಯಿತು. ಹಾಗಾದರೆ ಯಾವ ಹೊನಗನೆ ಸೊಪ್ಪನ್ನು ಪ್ರತಿನಿತ್ಯ ಯೂಸ್ ಮಾಡಿ ನಿಮಗೆ ಈ ಕಾಯಿಲೆಗಳು ಬರೋದಿಲ್ಲ. ಹಾಗಾದರೆ ಇನ್ನೇನೇನಿದೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹಲವಾರು ಪರ್ಯಾಯ ಪರಿಹಾರಗಳನ್ನು ತಿಳಿಸ್ತಾ ಇದೆ. ಇನ್ನೊಂದು ಪರಿಹಾರ ಅಂದರೆ ಸೊಪ್ಪುಗಳಿಂದ ಈ ರಾಶಿಯವರಿಗೆ ಏನು ಫಲ ಕೊಡುತ್ತೆ. ಹೊನಗನೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಿತ್ಯ ಯೂಸ್ ಮಾಡಬೇಕು, ಹಾಗೆ ಕಾಯಿಲೆಗಳೇ ಬರೋದಿಲ್ಲ. ಬಹಳ ಯೋಗ, ಎಲ್ಲ ಕೆಲಸದಲ್ಲೂ ಯಶಸ್ವಿ, ಎಲ್ಲದರಲ್ಲೂ ಸಕ್ಸಸ್ ಆಗ್ತಿರ್ತಾರೆ. ಹೊನಗನೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ರಾಶಿಯವರು, ಕನ್ಯಾ ರಾಶಿಯವರು, ಅದು ಉತ್ತರ ನಕ್ಷತ್ರ 2, 3, 4ನೇ ಪಾದರು ಉಪಯೋಗಿಸ್ತಾ ಇದ್ದರೆ ಬಹಳ ಅನುಕೂಲ ಆಗುತ್ತೆ. ಸೌತೆಕಾಯಿ ತರಕಾರಿಯಲ್ಲಿ ಸೌತೆಕಾಯಿ ಮತ್ತು ಬೀನ್ಸ್ ಇದನ್ನು ದಿನನಿತ್ಯ ಸೇವನೆ ಮಾಡಬೇಕು. ಅದರಲ್ಲೂ ಬುಧವಾರ ದಿವಸ ಹೆಚ್ಚಿಗೆ ಸೇವೆ ಮಾಡೋದ್ರಿಂದ ಭಾಳ ವಿಶೇಷವಾಗಿ ಫಲಪ್ರಾಪ್ತಿ ಆಗ್ತದೆ. ಸೊಪ್ಪಾಯಿತು, ತರಕಾರಿ ಆಯಿತು. ಹಾಗಾದರೆ ಫಲಗಳೇನಿದೆ, ಫಲ ಬಾಳೆಹಣ್ಣು ಬುಧವಾರ ದಿವಸ ಹೆಚ್ಚಿಗೆ ತಿನ್ನಬೇಕು. ಸೀತಾಫಲ ಹಣ್ಣನ್ನು ಬುಧವಾರ ದಿವಸ ಹೆಚ್ಚಿಗೆ ತಿನ್ನೋದ್ರಿಂದ ನಾನು ಹೇಳಿದಂಥ ಕಾಯಿಲೆಗಳು ಈ ರಾಶಿಯವರಿಗೆ ಬರೋದಿಲ್ಲ. ಒಂದು ವಿಶೇಷತೆ. ಇನ್ನೊಂದು, ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ, ತಿನ್ನೋಕ್ಕೆ ಟೈಮ್ ಇಲ್ಲ ಅಂದಾಗ ನೋಡಿ, ಇದು ಬುಧ ಗ್ರಹದ ಯಂತ್ರ. ಇದು ಯಂತ್ರ. ಇಲ್ಲಿ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಅವನ ಅನಾಟಮಿ, ಫಿಸಿಯಾಲಜಿನ ಒಂದು ಚಕ್ರದಲ್ಲಿ ಬರೆದಿರ್ತಾರೆ. ಇದು ಎಂಟೈರ್ ಶರೀರವನ್ನು ಚಕ್ರದಲ್ಲಿ ರೂಪಣೆ ಮಾಡಿರ್ತೀವಿ. ಇದು ಒಂದು ಯಂತ್ರ. ನಾನು ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ ಅಂತ ಹೇಳಿ ನಾನೇನು ಮಂತ್ರ ಹೇಳಿದ್ನೋ ಆ ಮಂತ್ರದಲ್ಲಿದೆ. ಇಲ್ಲಿ ಬುಧ ಗ್ರಹದ ರೂಪ ಸಗುಣ ರೂಪದಲ್ಲಿ, ಯಂತ್ರ ರೂಪದಲ್ಲಿ ಇಲ್ಲೊಂದಿದೆ. ಈ ಚಿತ್ರಪಟವನ್ನು ನಾವು ವಾಸ ಮಾಡೋ ಮನೆ ಇದೆಯಲ್ಲ, ಆ ವಾಸ ಮಾಡೋ ಮೇನ್ ಎಂಟ್ರೆನ್ಸ್ ಇದೆಯಲ್ಲ, ಯಾರು ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರ 2, 3, 4ನೇ ಪಾದರು ಯಾರು ವಾಸ ಮಾಡ್ತಾರೋ ಅವರು ಈ ಯಂತ್ರನ ನಮ್ಮ ವಾಸ್ತು ಮೇನ್ ಡೋರಲ್ಲಿ ಮನೆ ಒಳಗೆ ದಿನ ತಗಲಾಕ್ಬಿಡ್ಬೇಕು. ಆಗ ಇದ್ರ ಅಡಿನಲ್ಲಿ ಎಲ್ಲರೂ ಹೋಗಿ ಬಂದು ಮಾಡಬೇಕು. ಹೊರಗೆ ಹೋಗೋರು ಇದ್ರ ಅಡಿಲಿ ಹೋಗಬೇಕು, ಒಳಗೆ ಬರೋರು ಇದ್ರ ಅಡಿಲಿ ಬರಬೇಕು. ಹೀಗೆ ಈ ಯಂತ್ರವನ್ನು, ಬುಧ ಯಂತ್ರವನ್ನು ಮನೆಯ ಮೇನ್ ಡೋರ್ನಲ್ಲಿ ಒಳಗಡೆನ ತಗಲಾಕ್ಬಿಟ್ರೆ ಆವಾಗ ಈ ರಾಶಿಯವರಿಗೆ ಕಿಡ್ನಿ ಫೇಲ್ಯೂರ್ ಆಗಲ್ಲ, ಲಿವರು, ಗಾಲ್ ಬ್ಲ್ಯಾಡರ್ಲಿರೋ ಪ್ರಾಬ್ಲಮ್ಮು, ಸಣ್ಣ ಕರಲು ದೊಡ್ಡ ಕರಲಲ್ಲಿ ಬರೋ ಅವಶ್ಯಕತೆ ಇರೋದಿಲ್ಲ, ಪ್ರಾಬ್ಲಮ್ ಬರೋದಿಲ್ಲ. ಇದು ಒಂದು. ನಮ್ಮ ಮನೆ ಮೇನ್ ಡೋರ್ ಮೇಲ್ಭಾಗದಲ್ಲಿ ಒಳಗಡೆ ನಾನು ತಗಲಾಕೋಕ್ಕಾಗಲ್ಲ ಅಂದರೆ ದೇವರ ಕೋಣೆಯಲ್ಲಿ ದೇವರ ಮನೆಯಿಟ್ಟು ಪೂಜೆ ಮಾಡಬೇಕು. ಉತ್ತರಕ್ಕೆ ಇಡಬೇಕು ಇದನ್ನು, ಈ ಯಂತ್ರವನ್ನು ಉತ್ತರ ದಿಕ್ಕಿಗೆ. ಯಾಕೆ ಉತ್ತರ ದಿಕ್ಕಿನಲ್ಲಿ ಬುಧ ವಾಸ ಮಾಡ್ತಾನೆ ಕುಬೇರ ಜೊತೆಗೆ. ಉತ್ತರ ದಿಕ್ಕಿಗೆ ದಿಕ್ಪಾಲಕ ಯಾರು? ಕುಬೇರನ ಜೊತೆನೇ ಸದಾ ಬುಧ ವಾಸ ಮಾಡ್ತಾನೆ. ಮತ್ತು ಈ ಕಾಯಿಲೆಗಳು ಯಾರು ಬರಬಾರ್ದು ಅಂದರೆ, ಈ ಯಂತ್ರ ಇಟ್ಲಕ್ಕಾಗಲಿಲ್ಲ ಅನ್ನೋದಾಗಿದ್ದರೆ ದಕ್ಷಿಣಕ್ಕೆ ತಲೆ ಚಾಚಿ ಉತ್ತರಕ್ಕೆ ಕಾಲು ಚಾಚಿ ಮಲಗಿದಾಗ ಬ್ಯಾಕ್ಟೀರಿಯಾಸು, ಫಂಗಸ್ಸು, ವೈರಸ್ಸು, ಇನ್ಫೆಕ್ಷನ್ ರಾತ್ರಿ ಮಲಗುವಾಗ ಅಥವಾ ಹಗಲೊತ್ತಿದ್ದಾಗ ರಾತ್ರಿ ಮಲಗಿದಾಗೆಲ್ಲ ಡಿಸ್ಚಾರ್ಜ್ ಆಗುತ್ತೆ ಉತ್ತರ ದಿಕ್ಕಿನಿಂದ. ಅದಕ್ಕೆ ಕನ್ಯಾ ರಾಶಿಯವರು ಮೂಲತಃ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಬೇಕು ಅನ್ನೋದು ನನ್ನ ಒಂದು ಸಂಶೋಧನೆ ರಿಸಲ್ಟ್. ಈ ಒಂದು ಯಂತ್ರ ಥೆರಪಿ ಇಲ್ಲ ರತ್ನ ಥೆರಪಿ ಇಲ್ಲ ಲಾಲ್ ಕಿತಾಬ್ ಪ್ರಕಾರ ನಾನು ಏನು ಹೇಳಿದೆ, ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಬಡಬಗ್ಗರಿಗೆ ದಾನ ಮಾಡಿ ಬುಧವಾರ ದಿವಸ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಹೇಳಿ, ಮತ್ತು ಒಂದು ಸಣ್ಣ ಗಡಿಗೆಯಲ್ಲಿ ಹೆಸರು ಕಾಳನ್ನು ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ಹರಿಯೋ ನದಿಯಲ್ಲಿ ಬಿಟ್ಟುಬಿಟ್ರೆ ನಿಮಗೆ ಈ ದೋಷ ನಿವಾರಣೆ ಆಗುತ್ತೆ. ಇದು ಯಾವುದೋ ಮಾಡೋಕ್ಕಾಗಲ್ಲ ಅಂದರೆ ಆರಾಮಾಗಿ ಒಂದು ಕೂತ್ಕೊಂಡು ರೂಮ್ನಲ್ಲೋ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಹಿಂದೋಳ ಅಥವಾ ಅಠಾಣ ರಾಗದಲ್ಲಿ ಆಡಿರುವಂಥ ಸಂಗೀತವನ್ನು ಕೇಳಬೇಕು. ಹಿಂದೋಳ ರಾಗ, ಅಠಾಣ ರಾಗದಲ್ಲಿ ಬರುವಂಥ ಒಂದು ಸಂಗೀತವನ್ನು ಆರಾಮಾಗಿ ಆಗಾಗ ಕೇಳಬೇಕು. ಅದು ಬುಧವಾರ ವಿಶೇಷವಾಗಿ ಕೇಳಿದಾಗ ಈ ದೋಷ ನಿವಾರಣೆ ಆಗುತ್ತೆ. ಸೌತೆಕಾಯಿ ಚೆನ್ನಾಗಿ ತಿನ್ನಬೇಕು, ಬೀನ್ಸ್ ತಿನ್ನಬೇಕು ಅಂತ ಹೇಳಿದೆ ಉತ್ತರ ನಕ್ಷತ್ರದವರು. ಮತ್ತು ಹೊನಗನೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಯಥೇಚ್ಛವಾಗಿ ಬುಧವಾರ ಹೊತ್ತು ಯೂಸ್ ಮಾಡಿ. ಸೀತಾಫಲ, ಬಾಳೆಹಣ್ಣನ್ನು ಹೆಚ್ಚೆಚ್ಚಿಗೆ ಯೂಸ್ ಮಾಡಿ. ಇದು ಯಾವುದೂ ಆಗಲಿಲ್ಲ ನಮಗಿಲ್ಲ ಅಂದರೆ ಈ ಮುದ್ರೆ ಧಾರಣೆ ಮಾಡಿ ಓಂ ಭ್ರಾಂ ಭ್ರೀಂ ಬ್ರೌಂ ಸಹ ಶ್ರೀ ಬುಧಾಯ ನಮಃ ಜಪ ಮಾಡಬೇಕು. ಇದು ಯಾವುದೂ ಮಾಡೋಕ್ಕಾಗಲಿಲ್ಲ, ನಮಗೆ ಈ ಕಾಯಿಲೆ ಬರೆದಾಗ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಂದಾಗ ಹಸುವಿನ ತುಪ್ಪ ಒಂದು ಅರ್ಧ ಚಮಚ
30 ml ಹಾಲು, 30 ml ಮೊಸರು, ಒಂದು ಅರ್ಧ ಚಮಚ ಅಥವಾ 1 ಚಮಚ ತುಪ್ಪ ತಗೊಂಡು, ಮತ್ತು ಒಂದು ಅರ್ಧ ಚಮಚ ಅಥವಾ 1 ಚಮಚ ಗೋಮೂತ್ರ ತಗೊಂಡು, ಅದಕ್ಕೆ ಅಗ್ನಿಹೋತ್ರಿ ಭಸ್ಮ, ಯಾರ ಮನೇಲಿ ಅಗ್ನಿಹೋತ್ರಿ ಮಾಡ್ತಾರೋ ಆ ಭಸ್ಮವನ್ನು ಒಂದು ಅರ್ಧ ಚಮಚ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ತಿಂದುಬಿಟ್ಟ ಅಂದರೆ ಭಾಳ ಆರಾಮಾಗಿರ್ತಾರೆ. ಇದು ಪಂಚಗವ್ಯ ಥೆರಪಿ. ಅದರಿಂದ ಯಾರು ಈ ಕನ್ಯಾ ರಾಶಿ, ಉತ್ತರ ನಕ್ಷತ್ರ 2, 3, 4ನೇ ಪಾದದವರು, ನಾನು ಹೇಳೋರು ಇಷ್ಟು ಎಲ್ಲ ಯಾವುದಾದ್ರು ಒಂದು ಥೆರಪಿಯನ್ನು ನೀವು ನಿತ್ಯ ಜೀವನದಲ್ಲಿ ಅಳವಡಿಸಿದ್ದೆ ಆದರೆ ಭಾಳ ಆರಾಮಾಗಿರ್ತಾರೆ. ಅರೆ ಇದು ಯಾವುದೂ ನಮ್ಗೆ ಆಗಲ್ಲಪ್ಪ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಪ್ರತಿ ಬುಧವಾರ ಬೆಳಿಗ್ಗೆ ಮತ್ತು ಸಂಜೆ ವಿಷ್ಣು ಸಹಸ್ರನಾಮನ ಹೇಳಬೇಕು. ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ ಭೂತಕೃದ್ಭೂತ ಹೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಅಂತ ಹೇಳಿ ಕೊನೆಯಲ್ಲಿ ಉದ್ಯಾಪನೆ ಮಾಡಬೇಕು ವಿಷ್ಣು ಸಹಸ್ರನಾಮಗೆ. ವನಮಾಲಿ ಗದೇಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ಅಭಿರಕ್ಷತು. ಇದನ್ನು 3 ಆವರ್ತಿ ಹೇಳಬೇಕು. ಯಾಕೆ ಇದನ್ನು ಹೇಳಬೇಕು? ಬುಧನ ಅಧಿದೇವತೆ ವಿಷ್ಣು. ಇದು ಹೇಳಕ್ಕಾಗ್ಲಿಲ್ಲ ಅಂದರೆ ಸಿಂಪಲ್ ಆಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ಅಂಥೇಳಿ ಈ 3 ಆವರ್ತಿ ಮಂತ್ರ ಹೇಳಿದ್ರೆ ಕನ್ಯಾ ರಾಶಿಗೂ ಶಾಂತಿ, ಬುಧಗೂ ಶಾಂತಿ, ಮಹಾವಿಷ್ಣುವಿನ ಆಶೀರ್ವಾದವೂ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳಿದ ಮೇಲೆ ಉದ್ಯಾಪನೆ ಮಾಡಬೇಕು. ಅದಕ್ಕೆ ಒಂದು ಮಂತ್ರ ನೋಡಿ, ಈ ರೀತಿ ಒಂದು ಥೆರಪಿ ಮುದ್ರೆಯಲ್ಲಿ ವನಮಾಲಿ ಗದೇಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ಇನ್ನೊಂದು ಆವರ್ತಿ ವನಮಾಲಿ ಗದೇಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. 3ನೇ ಆವರ್ತಿ ವನಮಾಲಿ ಗದೇಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ನೋಡಿ, ಇದಕ್ಕೆ ಪತಾಕಹಸ್ತ ಅಂತಾರೆ. ತಲೆ ಮೇಲೆ 2 ಪತಾಕಹಸ್ತಂದು ಜೋಡಿಸ್ತಾ ಇದಕ್ಕೆ ಗೋವಿಂದ ಮುದ್ರಾ ಅಂತಾರೆ. ತಲೆ ಮೇಲೆ ಈ ಮುದ್ರೆಯನ್ನಿಟ್ಟಾಗ ನಮಸ್ಕಾರ ಮುದ್ರೆ ಮಾಡಿದ ಗೋವಿಂದ. ವನಮಾಲೆ ಗದೇಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ಒಂದು ಆವರ್ತಿ ಆಯಿತು. 2ನೇದು ಬಲಗೈ ಎಡಗೈಯಿಂದ ಬಲಗೈ ಭುಜದ ಚಕ್ರ ಶಂಕುವನ್ನು ಮುಟ್ಕೋಬೇಕು. ವನಮಾಲೆ ಗದೇಶಾಂಕಿ ಶಂಕಿ ಚಕ್ರೇ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. 3ನೇ ಆವರ್ತಕ್ಕೆ ನಮ್ಮ ಕಿವಿನ ಮುಟ್ಕೊಂಡಾಗ ಸಮಸ್ತ ದೇವತೆಗಳನ್ನು ನಮಸ್ಕಾರ ಮಾಡ್ದಂಗಂತೆ. ವನಮಾಲೆ ಗದೇಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ಅಂದಾಗ ಇಲ್ಲಿ ಶ್ರೀ ಅಂದರೆ ಲಕ್ಷ್ಮಿ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳಂತೆ. ಆಕೆಗೂ ಬಲಭಾಗದ ಪತಾಕ ಹಸ್ತದನ್ನಿಟ್ಟು ಎಡಗೈ ಪತಾಕ ಹಸ್ತವನ್ನು ಇಲ್ಲಿಟ್ಟಾಗ ವನಮಾಲೆ ಗದೆ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು ಅಂಥೇಳಿ ಇದನ್ನು ಮಾಡಿದ್ರೆ ಕನ್ಯಾ ರಾಶಿ ಬುಧಗೂ ವಿಷ್ಣುಗೂ ಶಾಂತಿ ಆಗುತ್ತೆ ಅಂತ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಹಸ್ತ ನಕ್ಷತ್ರದವರು ಏನು ಹೇಳಬೇಕು, ಯಾವ ಮುದ್ರೆ ಯಾವ ಮಂತ್ರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.